ವಿಜಯನಗರದಲ್ಲಿ ರಂಜಾನ್ ತಿಂಗಳಂದು ಸಮಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ರಾಣಿ ಸಂಯುಕ್ತ ಅವರು ಮುಸ್ಲಿಂ ಸಮುದಾಯಕ್ಕೆ ವಿಶೇಷ ಕೊಡುಗೆ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ನಗರದ ವಿವಿಧ ಜಾಮಿಯಾ ಮಸೀದಿಗಳಿಗೆ ಜಾನಿಮಾಜ್, ಕುರಾನ್ ಮತ್ತು ತಸ್ಟೀಕ್ಗಳನ್ನು ವಿತರಿಸುವ ಮೂಲಕ ಅವರು ರಂಜಾನ್ ಹಬ್ಬದ ಆಚರಣೆಗೆ ಇನ್ನಷ್ಟು ಮೆರುಗು ನೀಡಿದ್ದಾರೆ. ಈ ಮೂಲಕ ಅವರು ಧಾರ್ಮಿಕ ಸಾಮರಸ್ಯ ಮತ್ತು ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ರಂಜಾನ್ ತಿಂಗಳು ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದ ಸಮಯವಾಗಿದೆ. ಉಪವಾಸ, ಪ್ರಾರ್ಥನೆ ಮತ್ತು ಆತ್ಮಶುದ್ಧಿಗೆ ಇದು ಮೀಸಲಾಗಿದೆ. ಮುಂಜಾನೆಯಿಂದ ಸೂರ್ಯಾಸ್ತದವರೆಗೆ ಆಹಾರ ಮತ್ತು ನೀರು ಸೇವಿಸದೆ ಉಪವಾಸ ವ್ರತ ಆಚರಿಸಲಾಗುತ್ತದೆ. ಅಲ್ಲದೆ ಕುರಾನ್ ಪಠಣ ಮಾಡಲಾಗುತ್ತದೆ. ಈ ಸಮಯವು ಸ್ವಯಂ ನಿಯಂತ್ರಣ, ದಾನ ಮತ್ತು ಸಹಾನುಭೂತಿಯನ್ನ ಕಲ್ಪಿಸುತ್ತದೆ ಮತ್ತು ಈದ್ ಉಲ್ ಫಿತರ್ ಹಬ್ಬದೊಂದಿಗೆ ಕೊನೆಗೊಳ್ಳುತ್ತದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ರಾಣಿ ಸಂಯುಕ್ತ ಅವರು ಈ ಪವಿತ್ರ ತಿಂಗಳ ಮಹತ್ವವನ್ನ ಎತ್ತಿ ಹಿಡಿಯುವಂತೆ ಈ ಧಾರ್ಮಿಕ ಸಾಮಗ್ರಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಲ್ಲಾಹನ ಪ್ರೇರಣೆಯಿಂದ ಈ ಸೇವೆಯನ್ನ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತಗಳಾಗಿವೆ ಮತ್ತು ಎರಡು ಹಬ್ಬಗಳು ಒಟ್ಟಿಗೆ ಆಚರಿಸುವುದು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನ ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಧರ್ಮಗಳ ಹಬ್ಬಗಳು ಒಟ್ಟಿಗೆ ಬರುವುದು ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷದ ಆರಂಭವಾಗಿದ್ದರೆ ರಂಜಾನ್ ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಪವಿತ್ರ ಹಬ್ಬವಾಗಿದೆ ಎಂದು ಎರಡು ಹಬ್ಬಗಳ ಆಚರಣೆ ವಿಜಯನಗರ ಕ್ಷೇತ್ರದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅನನ್ಯತೆಯನ್ನ ಎತ್ತಿ ಹಿಡಿಯುತ್ತದೆ. ರಂಜಾನ್ ಸಮಯದಲ್ಲಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದ ಸೂರ್ಯಾಸ್ತದವರೆಗೆ ಉಪವಾಸ ವ್ರತ ಆಚರಿಸಿ ಉತ್ತಮ ಆರೋಗ್ಯ, ಶಾಂತಿ ಮತ್ತು ಸಹಬಾಳ್ವೆಗಾಗಿ ಪ್ರಾರ್ಥಿಸುತ್ತಾರೆ. ಪ್ರಾರ್ಥನೆ ಮತ್ತು ದಾನ ಧರ್ಮದಲ್ಲಿ ತೊಡಗಿರುವಾಗ ಮಸೀದಿಗಳಲ್ಲಿ ಆರಾಧನೆಗೆ ಅನುಕೂಲವಾಗುವಂತೆ ಜಾನಿಮುನ್, ಕುರಾನ್ ಮತ್ತು ತಸ್ಟೀಹ್ಗಳನ್ನು ನೀಡಲಾಗಿದೆ. ಸರ್ವರಿಗೂ ಹಬ್ಬದ ಶುಭಾಶಯಗಳನ್ನ ಕೋರುವುದಾಗಿ ತಿಳಿಸಿದ್ದಾರೆ. एक मिनट वीडियो ऑन हो गया ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನಾಳೆ ಒಂದು ದಿವಸ ಇಲ್ಲ ನಾಡ್ದ ಎಲ್ಲರೂ ಈದ್ ಆಚರಣೆ ಮಾಡ್ತೀರಿ. ನನ್ನ ಕಡೆಯಿಂದ ಎಲ್ಲರಿಗೂ ಶುಭಾಶಯ. ನಾನು ಪ್ರತಿಯೊಂದು ಮಸ್ಜಿದಿಗೆ ಭೇಟಿ ಕೊಡ್ತಾ ಇದ್ದೀನಿ. ಈ ಒಂದು ರಂಜಾನಿನ ಬಹಳ ಒಳ್ಳೆ ಸಮಯದಲ್ಲಿ ಪ್ರತಿಯೊಂದು ಮಸ್ಜಿದಿಗೆ ಭೇಟಿ ಕೊಟ್ಟು ನನ್ನದಾದ ನನಗೊಂದು ಮನಸ್ಸಲ್ಲಿ ಬಂದಿತ್ತು ಮಾಡಬೇಕು ಅಂತ ಹೇಳಿ, ಏನೋ ನನ್ನ ಕೈಯಲ್ಲಾದಷ್ಟು ನಾನು ಆ ಒಂದು ಒಳ್ಳೆ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಜಾಮಿಯಾ ತಿಸ್ಬಿ ಮತ್ತೆ ಸ್ವಲ್ಪ ಸ್ವೀಟ್ಸ್, ಜಾನಿಮಾಜ್ ಮತ್ತೆ ಖುರಾನ್ ಇದೆಲ್ಲ ತಗೊಂಡೋಗಿ ಎಲ್ಲ ಕಡೆ ಹಂಚ್ತಾ ಇದ್ದೀನಿ. ನಾನು ಅವ್ರ ಜೊತೆಲಿ ಸಂತೋಷ ಹಂಚ್ಕೋಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು. ಅವರೆಲ್ಲ ಆಚರಣೆ ಮಾಡೋದು ನೋಡಿ ಅವ್ರದ್ದು ಒಳ್ಳೆತನ ನನಗೆ ಅವ್ರ ಕಡೆ ಸೆಳೆದಿದೆ. ಬಹಳ ಬಹಳ ಒಳ್ಳೆತನ ಕಾಣ್ತು ನನಗೆ. ಅವ್ರದ್ದು ಮನಸ್ಸಲ್ಲಿ ಭಾಯಿಚಾರ ಜೋ ಹೈ ಬಹುತ್ ಹಿ ಅಚ್ಚಾ ಲಗಾ. ಅವ್ರೇನು ಉಪವಾಸ ಮಾಡ್ತಾರೆ ಒಂದು ತಿಂಗಳದಿಂದ, ಅದು ಕೂಡ ಬಹಳ ಮೆಚ್ಕೋಬೇಕಾಗಿರೋದೆ. ಇದೆಲ್ಲ ನೋಡಿ ನನ್ನ ಮನಸ್ಸಿಗೆ ಅನಿಸ್ತು ನಾನು ಅವ್ರ ಜೊತೆ ಭಾಗಿ ಆಗಬೇಕು ಅಂತೇಳಿ. ಆ ಒಂದು ವಿಷಯದಿಂದ ನನಗೆ ಈ ಒಂದು ಕ್ರಮವನ್ನು ನಾನು ಕೈಗೊಂಡಿದ್ದೀನಿ. ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೇನೆ.